ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಜಿ ಚಾನೆಲ್ಗೆ ಸ್ವಾಗತ. ಈ ಸುಡೋ ಬಿಸಿಲಿಗೆ ತಂಪಾಗಿರೋಂಥ ಗಸಗಸೆ ಹಾಲಿನ ರೆಸಿಪಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಈ ಗಸಗಸೆ ಹಾಲನ್ನು ಕುಡಿಯೋದ್ರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿದ್ರೆ ಪೂರ್ತಿಯಾಗಿ ಕಡಿಮೆ ಆಗಿ ದೇಹ ತುಂಬಾ ತಂಪಾಗ್ಬಿಡುತ್ತೆ. ನೀವು ಇದನ್ನು ಬೇಸಿಗೆಯಲ್ಲಿ ಒಂದ್ಸಲನಾದರೂ ಮಾಡ್ಕೊಂಡು ಕುಡಿಲೇಬೇಕು. ಇದರಿಂದ ನಿಮಗೆ ಈ ಸುಡೋ ಬಿಸಿಲಿಗೆ, ಶೆಕೆಗೆ, ನಿಮಗೆ ನಿದ್ರಾಹೀನತೆ ಸಮಸ್ಯೆ ಏನಾದರೂ ಆಗಿದ್ರು ತುಂಬ ಒಳ್ಳೆ ನಿದ್ದೆ ಬರುತ್ತೆ ನೀವು ಇದನ್ನು ಕುಡಿಯೋದ್ರಿಂದ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬನ್ನಿ ಈ ಗಸಗಸೆ ಹಾಲನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಮಗೆ ಈ ಗಸಗಸೆ ಹಾಲು ಮಾಡೋದಕ್ಕೆ 2 ಚಮಚದಷ್ಟು ಗಸಗಸೆ ಬೇಕಾಗುತ್ತೆ. ನೋಡಿ, ಗಸಗಸೆ ನೋಡೋದಕ್ಕೆ ಹೀಗಿರುತ್ತೆ. ಈ ಗಸಗಸೆಯನ್ನು ನೀವು ನೀರಲ್ಲಿ ಹಾಕಿ ನೆನೆ ಇಡಬೇಕು. 2 ಚಮಚ ಗಸಗಸೆಯಿಂದ 7 ರಿಂದ 8 ಗ್ಲಾಸ್ ಗಸಗಸೆ ಹಾಲು ಮಾಡ್ಕೊಳ್ಬೋದು ನಾವು. ನಾನು ಒಂದು 10 ರಿಂದ 12 ಬಾದಾಮಿಯನ್ನು ಕೂಡ ನೆನೆಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ 2 ಗಂಟೆಗಳ ಕಾಲ ನೆನೆ ಇಟ್ಬಿಡೋಣ. ನಿಮ್ಮ ಹತ್ರ ಜಾಸ್ತಿ ಸಮಯ ಇದ್ರೆ ನೀವು ರಾತ್ರಿನೇ ನೆನೆ ಇಟ್ಟು ಬೆಳಗ್ಗೆ ಮಾಡ್ಕೊಳ್ಬೋದು. 2 ಗಂಟೆಗಳ ಕಾಲ ನಡೆಯುತ್ತೆ. ಈಗ ಒಂದು ಪ್ಲೇಟ್ನ ಮುಚ್ಚಿ ತೆಗೆದಿಟ್ಬಿಡೋಣ. 2 ಗಂಟೆಗಳ ಕಾಲ ಆದಮೇಲೆ ಬಾದಾಮಿಯ ಸಿಪ್ಪೆಯನ್ನು ಸುಲ್ಕೋಬೇಕು. ಗಸಗಸೆ ಕೂಡ ಚೆನ್ನಾಗಿ ನೆಂದಿರುತ್ತೆ. ಈ ನೀರಲ್ಲಿ ನೆನೆಸಿರೋ ಗಸಗಸೆನ ಯಾವ ರೀತಿ ಒಟ್ಟು ಮಾಡ್ಕೊಳ್ಬೇಕಂದ್ರೆ, ಒಂದು ಟೀ ಸೋಸೋ ಸ್ಟ್ರೈನರ್ನಲ್ಲಿ ಹಾಕಿಬಿಟ್ರೆ ಎಲ್ಲ ಗಸಗಸೆ ಒಂದು ಕಡೆ ಕುತ್ಕೊಳ್ಳುತ್ತೆ. ಮಿಕ್ಸರ್ ಜಾರ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀರೊಳಗಡೆ ಇರೋ ಗಸಗಸೆನ ಕೈಯಲ್ಲಂತೂ ಎತ್ತಕ್ಕಾಗೋದಿಲ್ಲ ಅಲ್ವಾ. ಹಾಗೆಯೇ ಬಾದಾಮಿಯ ಸಿಪ್ಪೆ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಎರಡನ್ನೂ ಒಟ್ಟಿಗೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ತರಿಯಾಗಿ ಮೊದಲಿಗೆ ಪೇಸ್ಟ್ ಮಾಡ್ಕೊಳ್ಬೇಕು ನಾವು. ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲು ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಗ್ರೈಂಡ್ ಮಾಡುವಾಗಲೇ ನಾನು ಏಲಕ್ಕಿ ಕೂಡ ಹಾಕ್ಕೊಳ್ಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಹಾಗಾಗಿ ಈಗ ಹಾಕೊಳ್ತಿದ್ದೀನಿ. ಒಂದು 5 ರಿಂದ 6 ಏಲಕ್ಕಿ ಕೂಡ ಹಾಕ್ಕೊಳ್ಳಿ. ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಸುತ್ತ ಮಿಕ್ಸರ್ ಜಾರಿಗೆ ಅಂಟ್ಕೊಂಡಿರೋ ಗಸಗಸೆ ಬಾದಾಮಿಯನ್ನೆಲ್ಲ ಒಟ್ಟು ಮಾಡ್ಕೊಳ್ಬೇಕು. ಈಗ ನಾವು ಇದನ್ನು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಒಂದು ನೀರು ಥರ ಇರಬೇಕು, ಅಂದರೆ ಹಾಲು ತೆಗಿಯೋ ಥರ ಇರಬೇಕು. ಹಾಗಾಗಿ ಒಂದು ಅರ್ಧ ಕಪ್ ನೀರು ಹಾಕಿ ನೋಡಿ ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ. ಈಗ ಹಾಲು ತೆಗಿಯೋದು ಹೇಗಂದರೆ, ಸ್ಟ್ರೈನರ್ನಲ್ಲಿ ಒಳಗಡೆ ಹಾಕಿಬಿಟ್ರೆ ಕೆಳಗಡೆ ಎಲ್ಲ ಹಾಲು ಬರುತ್ತೆ. ನೀವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಲನ್ನು ತೆಗಿಬೋದು. ಏನು ಗಟ್ಟಿ ಪದಾರ್ಥ ಇರುತ್ತಲ್ಲ, ಇದನ್ನು ಮತ್ತೆ ನಾವು ಮಿಕ್ಸರ್ ಜಾರಿಗೆ ಹಾಕಿ 2-3 ಸಲ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಿದ್ರೆ ನಮಗೆ ಒಂದು ಅರ್ಧ ಲೀಟರ್ನಷ್ಟು ಗಸಗಸೆ ಹಾಲು ಸಿಗುತ್ತೆ. ಅದರಿಂದ ಯಾವ ರೀತಿಯಾಗಿ ರುಚಿಯಾದ ಗಸಗಸೆ ಹಾಲು ಮಾಡೋದಂತ ನಾನು ತೋರಿಸ್ತೀನಿ. ನಾನು ಇದೇ ಪ್ರೊಸೆಸ್ನ 2 ರಿಂದ 3 ಸಲ ರಿಪೀಟ್ ಮಾಡಿದ್ದೀನಿ. ಮತ್ತೆ ಅದೇ ಗಸಗಸೆ ಮತ್ತು ಬಾದಾಮಿಯನ್ನು ರುಬ್ಬಿರೋಂಥ ಚಲ್ಟನ ಹಾಕಿ ನಾನು ನೀರು ಹಾಕಿ ರುಬ್ಕೊಂಡು ಹಾಲನ್ನ ತೆಗೆದಿದ್ದೀನಿ. ಯಾವಾಗ ನಿಮಗೆ ಹಾಲು ಬರೋದು ನಿಲ್ತಾ ಇದೆ ಅನಿಸುತ್ತಲ್ಲ, ಆವಾಗ ನೀವು ಸ್ಟಾಪ್ ಮಾಡಿಬಿಡಿ. ನಾನಂತೂ ಯಾವಾಗಲೂ 3 ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಜಾಸ್ತಿ ಸಲ ನೀವು ಮಾಡಿದ್ರೆ ಹಾಲು ಬರೋದಿಲ್ಲ, ಅಷ್ಟೇ ಬರೋದದು. 3 ಸಲ ಮಾಡಿದ್ಮೇಲೆ ಸ್ಟಾಪ್ ಮಾಡಿಬಿಡಿ. ಈಗ ಅಂದಾಜು ಒಂದು ಅರ್ಧ ಲೀಟರ್ನಷ್ಟು ಗಸಗಸೆ ಹಾಲು ತಯಾರಾಗಿದೆ. ನೋಡಿ, ಹಸುವಿನ ಹಾಲು ಹೇಗಿರುತ್ತಲ್ಲ ಹಾಗೇ ಇರುತ್ತೆ. ನೋಡೋದಕ್ಕೆ ಗಟ್ಟಿಯಾಗಿ ಈ ಹಾಲು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಈ ಹಾಲು ಜೊತೆಗೆ ನಾರ್ಮಲ್ ಹಾಲು ಸೇರಿಸ್ಬಿಟ್ಟು ನಾವು ಗಸಗಸೆ ಹಾಲು ಮಾಡ್ಕೊಳ್ಳೋದು. ಈಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಪೂರ್ತಿ ಅರ್ಧ ಲೀಟರ್ನಷ್ಟಿದೆ. ಒಂದು ಸ್ವಲ್ಪ ಪಾತ್ರೆಯನ್ನು ಕೂಡ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಬೋದು. ನಿಮಗೆ ರುಚಿಗೆ ತಕ್ಕ ಹಾಗೆ ಎಷ್ಟು ಬೆಲ್ಲ ಬೇಕೋ ಹಾಕೊಳ್ಳಿ. ನಾನು ಒಂದು 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಸುವಿನ ಹಾಲು ಕೂಡ ನಾನು ಒಂದು ಅರ್ಧ ಲೀಟರ್ನಷ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆಗ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಹಸುವಿನ ಹಾಲು ಕೂಡ ಅರ್ಧ ಲೀಟ್ರು, ಗಸಗಸೆ ಹಾಲು ಅರ್ಧ ಲೀಟ್ರು, 1/4 ಕಪ್ನಷ್ಟು ಬೆಲ್ಲ ಎಲ್ಲವನ್ನು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ಒಟ್ಟಿಗೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದರೆ 2 ಟ್ರಿಪ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆಚೆ ಬಂದ್ಬಿಡುತ್ತಲ್ವ ಜಾಸ್ತಿ ಆದರೆ. ಈಗ ರುಚಿಯಾದ ತಂಪಾದ ಗಸಗಸೆ ಹಾಲು ತಯಾರಾಗಿದೆ. ನೀವು ಸಕ್ಕರೆಯಿಂದ ಬೇಕಾದರೂ ಮಾಡ್ಕೊಳ್ಬೋದು, ಆದರೆ ಬೆಲ್ಲದಿಂದ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲದಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಕುಡಿಯುವಾಗ ಇದರಲ್ಲಿ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ನೀವು ಕುಡಿಬೋದು. ತುಂಬಾ ಕೂಲಾಗಿ ತುಂಬಾ ಚೆನ್ನಾಗಿರುತ್ತೆ. ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿದ್ರೆ ಇದನ್ನು ಅಮೃತ ಅಂತಲೇ ಹೇಳ್ಬೋದು. ನಿಮ್ಗೆಲ್ಲರಿಗೂ ಇವತ್ತಿನ ಈ ಗಸಗಸೆ ಹಾಲಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.